ಡೈಲಾಗ್ಗಳು ನಾನು ಕೇಳಿ ಕೇಳಿ ಸಾಕಾಗಿದೆ. ನಿಮ್ಗೆ ಡೈಲಾಗ್ ಅಂತ ನಿಮ್ಗೆ ಅನ್ಸುತ್ತೆ, ನಮ್ ಕಷ್ಟ ನಮ್ಗೆ ಅಲ್ಲ, ಸರ್. ನೀವು ಕಷ್ಟ ನನಗ್ ಗೊತ್ತಿದೆ, ನಿಮ್ ಕಷ್ಟಗಳು ಹಾ ಸರ್. ಆಯ್ತಲ್ಲ. ಯಾವನು ಏಜೆನ್ಸಿ ಬರೋದಿಲ್ಲ ನಿಮ್ ಝೋನ್ಗೆ. ಬಿಡಿ, ಆಯ್ತು, ಗೊತ್ತಿಲ್ಲ, ನಾವು ತಗೊಂಡಿದ್ದೀವಿ, ಹಾ ಸರ್. ಮಾಡಿಸ್ತೀವಿ ಬಿಡಪ್ಪ. ಆಯ್ತು, ಇಡಿ, ಮಾಡಿಸ್ತೀವಿ ಬಿಡಿ. ಒಬ್ರಿಗೊಬ್ರು ಮಾತಾಡ್ಕೊಂಡು ಬರೀ ಇದೇ ಸ್ಟೋರಿ ಹೇಳೋದ ನಾನು? ಸ್ಟೋರಿ ಇದೇ ಕೆಲಸ ನಾನು. ಅಲ್ಲ ರೀ, ಈಗ ಇಷ್ಟೊತ್ತು ಅವ್ನ ಯಾರು ಕೊರಟಗೆರೆ ಇವನು ಮಾತಾಡ್ದ, ಕುಣಗಲ್ಲನು, ಅವ್ನ್ ನಿನ್ಗೆ ಹೇಳ್ದ, ನೀನ್ ಅವ್ನಿಗೆ ಹೇಳ್ತೀಯ? ಸರ್ ಸುಮ್ನೆ ಅಲ್ಲ, ಅಲ್ಲೇ ಒಂದ್ ನಿಮಿಷ ಕೇಳಿ ಸರ್. ಅವ್ರು ನಮ್ಗೆ ಯಾಕೆ ಹೇಳಿಲ್ಲ, ಪ್ರಾಮಿಸ್ ಹೇಳಿಲ್ಲ. ಆಯ್ತು ಇಡ್ರಿ, ಕೆಲಸ ಮಾಡ್ತಿದ್ವಿ, ಹಂಗಾಗಿ ನಾವು ಆಯ್ತು ಇಡ್ರಿ, ನೀವು ಫೋನ್ ಇಡಪ್ಪ, ಮಾಡ್ತಾರ ಇಡಪ್ಪ. ಸುಮ್ನೆ ನಿಮ್ ಹತ್ರ ಆರ್ಗೆ ಮಾಡೋ ಬದ್ಲು ತಲೆ ಇಲ್ದದ್ ನನ್ ಮಗನ್ ಸೆಕ್ಯೂರಿಟಿ ತಗೋಬೇಕು ನಿಮ್ ಹತ್ರ ಅಷ್ಟೇ. ಗೊತ್ತಾಯ್ತು? ಅದಕ್ಕೆ ಒಂದೊಂದ್ ವರ್ಷಕ್ಕೆ ಆಚೆ ಹೋಗ್ತಾರಲ್ಲ ಏಜೆನ್ಸಿಗಳವರು. ನಾವ್ ಹೊಣೆ ಸರ್, ನೀವು ಮಾತಾಡ್ತೀರಿ, ನೀವೇ ಹೊಣೆ. ಅದಕ್ಕೆ ಇಲಾಖೆನಲ್ಲಿ ಸಮಸ್ಯೆ ಏನಿದೆ ಅಂತ ತಿಳ್ಕೊಬೇಕ್ರಿ. ಸಂಬಳ ತಗೊಳ್ಳೋದಲ್ಲ ಸರ್, ಅದಕ್ಕೆ ನಾವ್ ಹೊಣೆ. ಏನೇನ್ ಸಮಸ್ಯೆ ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಮಾಡ್ಬೇಕಲ್ಲ ಸರ್. ನಮ್ಗೆ ಬಿಡಿ, ಈಗ ನಿಮ್ಗೆ ನೆಕ್ಸ್ಟ್ ಮಾಡ್ತಾರೆ ಬದ್ನೆ, ಅವ್ ಗೊತ್ತಾಗುತ್ತೆ ಸರ್. ಈಗ ಅದಕ್ಕೆ ನೀವು ಹೊಣೆ. ನಾವ್ ಕೆಲಸ ಮಾಡ್ತೀವಿ, ಕೆಲಸ ಮಾಡೋದು ಕೂಲಿ ಕೇಳ್ತಿದೀವಿ. ಆಯ್ತು ಇಡಪ್ಪ, ನೀನು ಇಡೋದು ಮಾಡ್ರಿ, ಇಡೋದು ನೀವು ಸೂಪರ್ವೈಸರ್ ಮಾತಾಡ್ಬೇಕು, ನನಗ್ ಮಾತಾಡ್ಬಾರ್ದು. ಇಡೀರಿ, ಫೋನ್ ಇಡ್ರಿ, ಮಾಡ್ತೀವಿ. ಒಳ್ಳೆ ಕತೆ ಕತೆ ಅಂತ ಹೇಳ್ತೀರಲ್ಲ ಸರ್, ನಾವ್ ಕತೆನೇ ಇದು ರಿಯಲ್ ಜೀವನ. ಏನ್ ಸರ್ ಹಂಗ್ ಮಾತಾಡ್ತೀರಾ? ನಾ ಪುಕ್ಸೆಟ್ಟೆ ಕೊಡ್ತಿದ್ರೆ ಮಾತಾಡೋದಲ್ಲಪ್ಪ, ಮತ್ತೆ ಮಾತಾಡ್ಕೊಂಡು ಇದೇ ಸ್ಟೋರಿ ಹೇಳೋದಕ್ಕ ನಾನು ಇರೋದು. ನಿಮ್ ಸ್ಟೋರಿ ಅಂತ ಅನ್ಸುತ್ತೆ, ಜೀವನ ಇದು ಸ್ಟೋರಿ. ನಮ್ಗೆ ಏಜೆನ್ಸಿಗಳವ್ರ ಜೀವನ ಇರೋದಿಲ್ವಾ? 2 ತಿಂಗಳು ಕೈನಿಕ ಕುಟ್ಕೊಂಡ್ ಕುತ್ಕೊಳ್ಳೋದಕ್ಕೆ? ಅದು ನೀವ್ ಅಲ್ಲಿ ವಿಚಾರ ಮನೆ ಮಠ ಮಾಡ್ಕೊಡ್ಬೇಕೇನ್ರಿ ಏಜೆನ್ಸಿಗಳವರು? ನೀವ್ ಅಲ್ಲಿ ವಿಚಾರಿಸಿ ಸರ್. ಅಲ್ಲ, ಅದಕ್ಕೆ ಹೇಳೋದು. ಯಾವನು ನಿಮ್ ಹತ್ರ ಏಜೆನ್ಸಿಗಳವರು ನೀವು ಚಿತ್ರದುರ್ಗ ಝೋನ್ ಅಲ್ಲಿ ಹೆಂಗೆ ಆಗಿದ್ರಿ ಅಂದ್ರೆ ಬಹಳ ಇದಾಗ್ಬಿಟ್ಟಿದೆ. ಅದಕ್ಕೆ ಯಾವ ಏಜೆನ್ಸಿ ಬಂದನು ಮುಂದೆ 1 ವರ್ಷ ಇರೋದಿಲ್ಲ ಅಲ್ಲಿ. ನಮ್ಗೆ ಅದಕ್ಕೆ ಏನ್ ಸಂಬಂಧ ಹೇಳಿ ಸರ್? ಅಲ್ಲ, ನಿಮ್ ಸಂಬಂಧ ಸಂಬಂಧ ಇಲ್ಲ ಅಷ್ಟೇ. ಸಂಬಂಧ ಎಲ್ಲ ತಿಳ್ಕೊಂಡೆ ತಾನೇ ಮೂವ್ ಆಗಿರೋದು. ಸಂಬಂಧ ಮಾಡ್ತಾರೆ ಮತ್ತೆ ಮಾಡ್ತಾರೆ ಇಡಪ್ಪ. ಎಷ್ಟ್ ಕೇವಲ ಮಾತಾಡ್ತೀರ ನೋಡ್ರಿ ನೀವು. ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು ಸರ್. 2 ತಿಂಗಳಾಗಿದೆ ಸಂಬಳ. ಇವನಿಗೆ 2 ತಿಂಗಳಾಗಿದೆ, ನನಗೆ 2 ತಿಂಗಳು ಬಿಲ್ಲೇ ಬಂದಿಲ್ಲ. ಏನ್ ಮಾಡ್ಬೇಕು ನಾನು? ನೀವ್ ಹಾಕ್ಬೇಕು, ನೀವು ವಸೂಲಿ ಮಾಡ್ಕೋಬೇಕು. ಅದು ಹೌದಾ? ನಮ್ಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ? ಅವನು ಏಜೆನ್ಸಿ ಅವನು ಏನು ಅವ್ನ್ ಮನೆ ಮಠ ಮಾರ ಕೊಡ್ತಾನ ಏಜೆನ್ಸಿ ಅವನು. ಮನೆ ಮಠ ಅದು ಅಲ್ಲಿ ಕೇಳ್ರಿ ನೀವು. ನೀನ್ ಮಾತಾಡ್ತಾ ಇದೀಯಲ್ಲ, ನೀನು ಬರೀ ನಿಂದು 2 ತಿಂಗಳದು ನಿನ್ ಒಬ್ಬನಿಗೆ ಜೀವನ ಇರೋದು. ಡಿಪೆಂಡ್ ಆಗಿರೋದು. ಅಲ್ಲಲ್ಲ, ಇಲ್ಲಿ ಕೇಳಿದೀನಿ, ನಿನ್ನಂತವ್ರು 106 ಜನಕ್ಕೆ ಸಂಬಳ ಕೊಡ್ಬೇಕಾದ್ರೆ ಅವನೇನಾಗಿರ್ತಾನೆ ಏಜೆನ್ಸಿ ಅವನ್ ಹೇಳ ಸರ್. ಅದು ನಿಮಗ್ ಬಿಟ್ಟಿರೋದು. ನೀವು ನಮ್ ತರ ನೀವು ಕೇಳ್ರಿ. ಅದು ಬಿಟ್ಬಿಟ್ಟು ನಾವ್ ಕೇವಲವಾಗಿ ಇದ ಕತೆ ಹೇಳ್ತೀರಾ? ಮಾತಾಡಿದ್ವಿ ನಿನಗೆ, ಮತ್ತೆ ಮಾತಾಡ್ತಾ ಇದ್ದೀನಿ. ಅಲ್ಲ ಸರ್, ಎಲ್ಲ ಇದೇ ಕತೆ ಹೇಳ್ತಿದ್ರ ಅಂತ. ನಿಮ್ಗೆ ಕತೆ ತರ ಮಾತಾಡ್ತಾ ಇದ್ದೀನಿ. ಮಾತಾಡ್ಕೊಳ್ಳೋದು, ಫೋನ್ಗಳು ಹಾಕೋದಾ ಇದು ಕೆಲಸ ನಿಮ್ದು? ಏನ್ ಮಾತಾಡ್ತೀನಿ? ನಮ್ಗೆ ಕೆಲಸ ಇಲ್ಲ. ಅವ್ರು ನಾನ್ ಕೆಲಸ ಮಾಡಿದೀನಿ, ನಾನ್ ವೈಯಕ್ತಿಕವಾಗಿ ಹೇಳಿದ್ ಫೋನ್ ಮಾಡ್ತಾ ಇಲ್ಲ ನಾನು. ಆಯ್ತು ಇಡು, ಮಾಡ್ತಾರೆ ಇಡು, ಮಾಡಿಸ್ತೀವಿ ಇಡು. ನೀನ್ ಸುಮ್ನೆ ನಿಮ್ಮ ಹತ್ರ ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.